ಹಾಯ್ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಮಕರ ಸಂಕ್ರಾಂತಿ ಟೈಮ್ ಆಗಿದೆ 6:05. ನೋಡಿ, ಇವಾಗ ಎಲ್ಲ 5 ಗಂಟೆಗೆ ಎದ್ದು ನಾನು ರೆಡಿ, ನೆಲ ಒರೆಸಿ ಆಚೆ ಕಸ ಗುಡಿಸಿ ರಂಗೋಲಿ ಒಂದು ಹಾಕಬೇಕು. ಅದೊಂದು ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದೀನಿ. ಇವಾಗ ರಂಗೋಲಿ ಕೂಡ ಹಾಕಬೇಕು, ಹೋಗ್ತಾ ಇದ್ದೀವಿ. ಮಗಳು ಕೂಡ ಆಲ್ರೆಡಿ ಎದ್ದಿದ್ದಾಳೆ, ಎಬ್ರಿಸಿದ್ದೀನಿ, ಎದ್ದಾಳು ರಂಗೋಲಿ ಹಾಕು ಅಂತ. ಬನ್ನಿ ಇವಾಗ ರಂಗೋಲಿ ಹಾಕೋಣ. ಎಲ್ರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಮತ್ತು ಮಗಳು ನೋಡಿ ಎದ್ದು ಬಂದ್ಲಿ, ಇವಾಗ ವಿಶ್ ಮಾಡು ಎಲ್ರಿಗೂ, ವ್ಯೂವರ್ಸ್ಗೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಓಕೆ, ಬನ್ನಿ ಹಬ್ಬದ ದಿನ ಹೇಗಿರುತ್ತೆ ಲಾಗು ಅನ್ನೋದನ್ನ ನೋಡೋಣ. ಇವತ್ತಿನ ದಿನ ಹೇಗೋಗುತ್ತೆ ಅನ್ನೋದನ್ನ ಆದಷ್ಟು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ. ಕೆಲಸ ಕೂಡ ಹಾಗೇ ಇರುತ್ತೆ, ಎಷ್ಟಾಗುತ್ತೋ ಅಷ್ಟು ಆದಷ್ಟು ವಿಡಿಯೋ ಮಾಡ್ಕೊತೀನಿ. ಮಗಳು ಕೂಡ ಸಪೋರ್ಟ್ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ವಿಡಿಯೋ ಮಾಡು ಅಂದಾಗ ಮಾಡ್ತಾಳೆ, ಏನು ಮಾಡ್ತಾಳೆ ಗೊತ್ತಿಲ್ಲ. ಇನ್ನು ದೇವ್ರು ಕೂಡ ತೊಳಿಬೇಕು. ರಂಗೋಲಿ ಹಾಕ್ಬಿಟ್ಟು ಬಂದು ನಾನು ಸ್ನಾನಕ್ಕೆ ಹೋಗ್ತೀನಿ. ಮಗಳು ಕಲರ್ ಹಾಕು ಅಂತ ಹೇಳಿದ್ದೀನಿ. ನೋಡೋಣ ಇವತ್ತು ರಂಗೋಲಿ ಹೇಗೆ ಬಿಡ್ತೀವಿ ಅನ್ನೋದು. ಓಕೆ ಬನ್ನಿ, ಲಾಗ್ ಶುರು ಮಾಡಿದ್ದೀನಿ. ಇವಾಗ ಹೇಗೋಗುತ್ತೆ ಅನ್ನೋದನ್ನ ನೋಡೋಣ. ಫೈನಲಿ ರಂಗೋಲಿ ಎಲ್ಲ ಬಿಟ್ಟಾಯಿತು. ಬನ್ನಿ, ಕಲರ್ ಹಾಕ್ತಾ ಇದ್ದಾಳೆ ಮಗಳು, ತೋರಿಸ್ತೀನಿ. ರಂಗೋಲಿ ಬಿಡಿಸ್ಬಿಟ್ಟು ಹೋಗಿ ನೀನು, ನಾನು ಕಲರ್ ಹಚ್ತೀನಿ, ನೀನು ಹಚ್ಚಲೇಬಾರ್ದು, ಎಲ್ಲ ಫುಲ್ಲು ನಾನೇ ಹಚ್ಚಬೇಕು ಅಂತ ಹೇಳಿದ್ಲು ಮಗಳು. ಸರಿ ಅಂದ್ಬಿಟ್ಟು ನಾನು ರಂಗೋಲಿ ಬಿಟ್ಬಿಟ್ಟು ಹೋಗಿದ್ದೆ. ಅವಳೇ ಹಚ್ಚಿದ್ದಾಳೆ. ಖುಷಿಯಾಗಿದೆ ಅವಳಿಗೆ. ಈ ವರ್ಷ ಫಸ್ಟ್ ಟೈಮ್ ಅವಳು ಕೂಡ ಕಲರ್ ಹಚ್ತಾ ಇರೋದು. ನೋಡ್ದೆ ಒಂದು ಮನೇಲಿ ಹೆಣ್ಮಗು ಇದ್ದರೆ ಎಷ್ಟೆಲ್ಲ ಹೆಲ್ಪಿಂಗ್ ನೇಚರು ಅಷ್ಟೇ. ಒಂಥರ ಏನೋ ಒಂಥರ ಮನೆ ವಾತಾವರಣನೇ ಒಂಥರ ಖುಷಿ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಎಬ್ರಿಸಿದ ತಕ್ಷಣಕ್ಕೆ ಎದ್ದು ಬಂದು ಕೆಲಸ ಮಾಡ್ತಾಯಿದ್ದಾಳೆ ಇವತ್ತು ಹಬ್ಬದ ದಿವಸ ಅಂತಲೇ ಹೇಳ್ತೀನಿ. ನನಗೂ ಕೂಡ ಖುಷಿ ಆಯಿತು ಅವಳು ಎದ್ದು ಕೆಲಸ ಮಾಡಿಕೊಟ್ಟಿದ್ದು. ನೋಡಿ, ಖುಷಿಗೌಡ ರೆಡಿ ಮಾಡ್ತಾ ಇದ್ದೀನಿ. ಕುತ್ಕೊಂಡಿದ್ದೆಲ್ಲ ತೋಗಿಸ್ತಾವ್ರೆ, ನಿದ್ದೆ ಮಾಡ್ತಾರೆ ಖುಷಿಗೌಡ. ಹೇರ್ ಸ್ಟೈಲ್ ಮಾಡ್ತಾ ಇದ್ದೀನಿ. ಫೈನಲಿ ಮಗಳನ್ನ ಕೂಡ ರೆಡಿ ಮಾಡಿದೆ. ನೋಡ್ತಾ ಇರ್ಬೋದು, ಈ ರೀತಿ ರೆಡಿ ಆಗಿದ್ದಾಳೆ. ಫಸ್ಟು ನನ್ನನ್ನು ರೆಡಿ ಮಾಡಿಬಿಟ್ಟು ಆಮೇಲೆ ನೀನು ಏನಾದರೂ ಮಾಡ್ಕೊ ಅಂತ ಅಂದು. ನಾನು ಆಮೇಲೆ ಮಾಡ್ತೀನಿ ರೆಡಿ ಅಂದ್ರೂ ಕೇಳಲಿಲ್ಲ. ಸರಿ, ಅವಳು ಏನೋ ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು ಫಸ್ಟು ಅವಳನ್ನೇ ರೆಡಿ ಮಾಡಿದ್ದಿದ್ದು. ರೆಡಿ ಆಗಿಬಿಟ್ಟು ಆಚೆಲ್ಲ ಓಡಾಡಬೇಕು, ಅದಿಷ್ಟ ಅವಳಿಗೆ. ಸರಿ ಅಂದ್ಬಿಟ್ಟು ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಕೆಲಸ ಶುರು ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ತುಂಬ ಖುಷಿಯಾಗಿದ್ದಾಳೆ ಇವತ್ತು. ಮಗಳನ್ನೆಲ್ಲ ರೆಡಿ ಮಾಡಿ ನಾನು ಕೂಡ ರೆಡಿಯಾಗಿ ಬಂದೆ. ರೆಡಿಯಾಗಿ ಬರೋ ಅಷ್ಟರಲ್ಲಿ ಮಗ ದೇವ್ರ ಮನೆಯಲ್ಲಿರೋಂಥ ಐಟಮ್ಸು ದೇವ್ರನ್ನ ಎಲ್ಲ ಎತ್ತಿ ಇಲ್ಲಿ ನೋಡ್ತಾ ಇರ್ಬೋದು, ಈ ಕಡೆ ಇಟ್ಟಿದ್ದಾನೆ. ನಾನು ಬಂದಮೇಲೆ ಇದ್ದಿದ್ದ ಕೆಲಸ ಎಲ್ಲ ಶುರು ಮಾಡಿಕೊಂಡೆ. ಮಕ್ಕಳು ಹಸ್ಬೆಂಡು ಸೇರಿಕೊಂಡು ಅವರು ಸ್ವಲ್ಪ ದೇವ್ರಿಗೆ ಅಭಿಷೇಕ ಕೂಡ ಮಾಡಬೇಕಿತ್ತು. ಹಬ್ಬದ ದಿನ ಆಗಿರೋದ್ರಿಂದ ಅವರು ಕೂಡ ದೇವರ ಅಭಿಷೇಕ ಮಾಡ್ತಾ ಕೂತ್ಕೊಂಡಿದ್ರು. ನಾನು ದೇವ್ರ ಮನೆಯಲ್ಲಿ ಅದು ಕಳಸ ದೇವರೆಲ್ಲ ಇಡುತ್ತೀವಲ್ಲ, ಆ ಜಾಗ ಎಲ್ಲ ಸ್ವಲ್ಪ ಮಣೆಯೆಲ್ಲ ಹಾಕಿ ಅದಕ್ಕೆಲ್ಲ ರೆಡಿ ಮಾಡ್ಕೊತ ನಾನು ಆ ಕೆಲಸದಲ್ಲಿ ಬ್ಯುಸಿಯಾದೆ. ನೋಡ್ತಾ ಇರ್ಬೋದು, ನಂದು ಕೆಲಸ ಮುಗೀತು. ಅಷ್ಟರಲ್ಲಿ ಇವರು ಕೂಡ ಅಭಿಷೇಕ ಎಲ್ಲ ಮಾಡಿ ಮುಗಿಸಿದ ಮೇಲೆ ನಾನು ದೇವರೆಲ್ಲ ತೊಳ್ಕೊಟ್ಟೆ. ಅವರು ಹೂವಿನ ಅಲಂಕಾರ ಮಾಡ್ತಾ ದೇವ್ರನ್ನೆಲ್ಲ ರೆಡಿ ಮಾಡಿದ್ರು ಅವರು. ಸುಮಾರು ವರ್ಷಗಳಾದಮೇಲೆ ಫ್ಯಾಮಿಲಿ ಎಲ್ಲ ಸೇರಿ ಈ ವರ್ಷ ಇಲ್ಲೇ ಬೆಂಗಳೂರಲ್ಲಿ ಹಬ್ಬ ಮಾಡಿದ್ದೆವು. ಏಕೆಂದರೆ ವರ್ಷ ಊರು, ಹೋದ ವರ್ಷವೂ ಕೂಡ ನಾವೆಲ್ಲ ಟ್ರಿಪ್ ಹೋಗಿ ಹಬ್ಬದ ದಿನ ಬಂದ್ವಿ ನಾವು ಊರಿಂದ. ಸಂಕ್ರಾಂತಿ ಹಬ್ಬದಲ್ಲಿ ಹೆಚ್ಚಿಗೆ ನಾವೇನು ಇಲ್ಲಿ ಸೇರ್ತಾ ಇರಲಿಲ್ಲ, ಹೆಚ್ಚಿಗೆ ಊರಲ್ಲೇ ಇರ್ತಾಯಿದ್ವಿ. ಈ ವರ್ಷ ಇಲ್ಲೇ ಮಾಡಿದ್ದಂತೂ ತುಂಬ ಖುಷಿಯಾಯಿತು. ಎಲ್ಲರೂ ಕೂಡ ಸೇರಿ ಇದ್ದಿದ್ದು ಖುಷಿಯಾಯಿತು. ಇವಾಗ ಎಲ್ಲರೂ ಕೂಡ ಸೇರಿ ಒಂದು ಸ್ವಲ್ಪ ದೇವ್ರಿಗೆ ಅಲಂಕಾರ ಮಾಡಿ ಪೂಜೆನೂ ಕೂಡ ಆಯಿತು. ಇವಾಗ ಎಲ್ಲರೂ ಕೂಡ ಪೂಜೆ ಮಾಡ್ತಾಯಿದ್ದಾರೆ. ಬೆಳಗ್ಗೆನೇ ಹೋಗಿ ಹಸ್ಬೆಂಡು ಮಡಿವಾಳ ಸಂತೆಯಲ್ಲಿ ಹೂವನ್ನು ತಗೊಳಕ್ಕೆ ತಂದಿದ್ರು. ನೆನ್ನೆ ನೈಟ್ ಹೋಗಿದ್ರು ತರೋಕ್ಕೆ ಅಂದ್ಬಿಟ್ಟು, ಸಿಕ್ಕಿಲ್ಲ ಅಂದ್ಬಿಟ್ಟು ಬಂದರು. ತಿರ್ಗಾ ಇವಾಗ ಬೆಳಗ್ಗೆನೇ ಎದ್ದೋಗಿದ್ರು ಹೂವು ಎಲ್ಲ ತರೋಕ್ಕೆ. ಪೂಜೆ ಎಲ್ಲ ಆಯಿತು. ಇವಾಗ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಎಳ್ಳು ಬೆಲ್ಲ ತಿನ್ನಿಸ್ತಾ, ಎಳ್ಳು ಬೆಲ್ಲ ತಿಂತ ಒಳ್ಳೆ ಮಾತಾಡಿ ಅಂತ ಎಲ್ಲರೂ ಕೂಡ ಶೇರ್ ಮಾಡ್ಕೊಂಡ್ವಿ. ಅದು ಸಾಂಗ್ ಹಾಕ್ಬಿಟ್ಟಿದ್ರು ಟಿ ವಿಲಿ, ಕಾಪಿ ರೈಟ್ ಬೀಳುತ್ತೆ ಅಂದ್ಬಿಟ್ಟು ನಾನು
ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರೋದು ಹಾಗೆ ಹಾಕಿದರೆ ಆಗಲಿಲ್ಲ, ಕಾಪಿರೈಟ್ ಬೀಳುತ್ತೆ ಅಂದ್ಬಿಟ್ಟು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇದು ಕೂಡ ಈ ವರ್ಷವೇ ಅಂತಲೇ ಹೇಳ್ತೀನಿ. ಆ ವರ್ಷ ಕೂಡ ನಾವು ಸೆಲೆಬ್ರೇಟ್ ಮಾಡಿರಲಿಲ್ಲ ಎಳ್ಳು ಬೆಲ್ಲ ತಿನ್ನಿಸೋದೆಲ್ಲ. ಈ ವರ್ಷ ಅಂತೂ ತುಂಬ ಖುಷಿಯಾಯಿತು. ಹಬ್ಬ ಕೂಡ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಸೆಲೆಬ್ರೇಟ್ ಮಾಡಿದ್ವಿ ಎಲ್ಲರೂ ಕೂಡ ಅಂತಲೇ ಹೇಳ್ತೀನಿ. ಈ ವರ್ಷ ಸೆಲೆಬ್ರೇಟ್ ಮಾಡಿದ ಥರ ಯಾವ ವರ್ಷ ಕೂಡ ಸೆಲೆಬ್ರೇಟ್ ಕೂಡ ಮಾಡಲಿಲ್ಲ, ಖುಷಿ ಕೂಡ ಸಿಕ್ಕಿರಲಿಲ್ಲ. ಈ ವರ್ಷ ಅಂತೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಹಾಗೆ ಎಲ್ಲರೂ ಕೂಡ ಎಳ್ಳು ಬೆಲ್ಲ ತಿನ್ನಿಸಿ ಆನಂತರ ಬೆಳಗ್ಗೆನೇ ನಾನು ತಿಂಡಿ ಏನೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಎಳ್ಳು ಬೆಲ್ಲ ತಿನ್ನಿಸಾಯಿತು. ಎಲ್ಲರೂ ಕೂಡ ಕೂತ್ಕೊಂಡು ಕಡಲೆಕಾಯಿ ಗೆಣಸು ಬೇಯಿಸಿದೆ, ಕಡಲೆಕಾಯಿ ಗೆಣಸು ತಿಂತಾ ಎಲ್ಲರೂ ಕೂಡ ನಾಷ್ಟಕ್ಕೆ ಇವತ್ತು ಹಬ್ಬದ ದಿವಸ ಕಡಲೆಕಾಯಿ ಗೆಣಸು ಮತ್ತು ದೇವರಿಗೆಲ್ಲ ಅಭಿಷೇಕ ಮಾಡಿದ್ರಲ್ಲ ಪಂಚಾಮೃತ ಒಂದೊಂದು ಗ್ಲಾಸು, ಅದೇ ಕೂಡ ಹೆವಿ ಅಂತ ಅನಿಸ್ತು. ಇವಾಗ ಎಲ್ಲರೂ ಕೂಡ ಕೂತ್ಕೊಂಡು ಫ್ರೆಂಡ್ಸು ಕಡಲೆಕಾಯಿ ತಿನ್ನೋಣ ಬನ್ನಿ ಅಂತ ಕರಿತಾಯಿದ್ರು ಹಸ್ಬೆಂಡು. ಎಲ್ಲರೂ ಕೂಡ ಕೂತ್ಕೊಂಡು ಕಡಲೆಕಾಯಿ ಗೆಣಸು ಮತ್ತು ಅವರೆಕಾಯಿ ಎಲ್ಲ ತಿಂತಾ ಎಲ್ಲರೂ ಎಂಜಾಯ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಮಗಳು ಕೂಡ ಎಳ್ಳು ಬೆಲ್ಲ ಬೀರಕ್ಕೆ ಅಂದ್ಬಿಟ್ಟು ಹೊರಟ್ಲು. ಆ ವಿಡಿಯೋನ ಹಾಗೆ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಹೊಸದಾಗೆ ನೋಡ್ತಾ ಇರೋವಂಥದ್ದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟು ಮುಖ್ಯವಾಗಿ ನನಗೆ ಬೇಕಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಮೂಲಕ ತಿಳಿಸಿದ್ರೆ ನನಗೂ ಕೂಡ ಮೋಟಿವೇಟ್ ಆದಂಗೆ ಆಗುತ್ತೆ ವಿಡಿಯೋ ಮಾಡೋದಕ್ಕೆ, ನನಗೂ ಕೂಡ ಖುಷಿಯಾಗುತ್ತೆ ಅಂತಲೇ ಹೇಳ್ತೀನಿ. ಫೈನಲಿ ಆಯಿತು, ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ಫುಲ್ಲು ಸಾಂಗ್ ಹಾಕ್ಬಿಟ್ಟಿದ್ರು, ಹಾಗೆ ಹಾಕಿದರೆ ಇನ್ನೂ ಚೆನ್ನಾಗಿರೋದು ವಿಡಿಯೋ ಹಾಕೋಕ್ಕಾಗ್ತಾ ಇರೋದ್ರಿಂದ ನಾನು ಇಲ್ಲಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಷ್ಟೇ. ಬನ್ನಿ, ಇವಾಗ ಮಗಳು ಎಳ್ಳು ಬೆಲ್ಲ ಬೀರಕ್ಕೆ ಹೋಗ್ತಾ ಇದ್ದಾಳೆ, ನೋಡಿ ವಿಡಿಯೋ. ಹ್ಯಾಪಿ ಯುಗಾದಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೋಡಿ, ಇವಾಗ ಮಗಳು ಹೊರಟ್ಲು ಎಳ್ಳು ಬೆಲ್ಲ ಬೀರೋದಕ್ಕೆ ಅಂದ್ಬಿಟ್ಟು. ಬನ್ನಿ, ಎಲ್ಲೆಲ್ಲೆಲ್ಲ ಹೋಗ್ತಾಳೆ, ಈಗೆಲ್ಲ ಎಳ್ಳು ಬೆಲ್ಲ ಬೀರ್ತಾಳೆ ಅನ್ನೋದನ್ನ ನೋಡೋಣಂತೆ. ಯಾರ ಮನೆಗೆ ಹೋಗ್ತಾ ಇದ್ದೀಗ? ಹಾಂ, ಸಾಕು, ಇಲ್ಲ ಪರವಾಗಿಲ್ಲ ಮಾಡಿ. ನಡಿ. ಇಲ್ಲ ಅನ್ಸುತ್ತೆ ಇದ್ದಾರ. ಬಾ ಅತ್ತಮ್ಮು. ಪುಷ್ಪ ಆಂಟಿ ಅವರೇ ಕೊಡು, ಅವರೇ ಹೆಂಗಸ್ರೆ ಅಲ್ವಾ. ಇಲ್ಲಿ ಕೆಲ್ಸ್ಕೋರ ನಿಮ್ಮಮ್ಮ. ಫೈನಲಿ ಎಳ್ಳು ಬೆಲ್ಲ ಬೀರಾಯಿತು. ಮಗಳು ನಾನು ಅವಳು ಹಿಂದೆ ಹೋಗಬೇಕಿತ್ತು, ಒಬ್ಬೊಬ್ಬಳೇ ಹೋಗ್ತಾ ಇರಲಿಲ್ಲ. ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ವೇಸ್ಟ್ ಮಾಡಿಕೊಂಡೆ ನಾನು. ಆಮೇಲೆ ಬಂದು ನಾನು ಖಾರ ಪೊಂಗಲ್ಲು, ಸಿಹಿ ಪೊಂಗಲ್ಲು, ಚಟ್ನಿ ರೆಡಿ ಮಾಡಿದೆ. ಇವತ್ತಿನ ಮಧ್ಯಾಹ್ನದ ಊಟ ಇದಾಗಿತ್ತು. ತಿಂಡಿ ಕೂಡ ರೆಡಿ ಆಯಿತು. ಖಾರ ಪೊಂಗಲ್, ಸ್ವೀಟ್ ಪೊಂಗಲ್. 3 ಗಂಟೆ ಆಗೋಯ್ತು ಟೈಮು. ಊಟ ಮಾಡೋಣ ಬನ್ನಿರಿ. ಸಾಯಂಕಾಲ ಇವಾಗ 5 ಆಗಿದೆ. ಎಳ್ಳು ಬೆಲ್ಲ ಬೀರಕ್ಕೆ ಬಂದಿದ್ದಾಳೆ. ಇವತ್ತು ಖುಷಿಗೌಡ ಅವರು ಎಳ್ಳು ಬೆಲ್ಲ ಇಸ್ಕೊತಾ ಇದ್ದಾರೆ ಅದೇ ಹತ್ರ. ಹಾಂ, ಅಲ್ಲೇ ಇಟ್ಕೊ. ನೀನೇ ಎಳ್ಳು ಬೆಲ್ಲ ಬೀರಲ್ವಾನ? ಸಂತೋಷ. ಯಾರು? ತಗೋ. ಥ್ಯಾಂಕ್ ಯು ಆದ್ಯಾ. ನಾವು ಕೊಟ್ವಲ್ಲ ಬೆಳಗ್ಗೆನೆ ಅಷ್ಟೇ, ಇವಾಗ ಅವರು ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು. ಸಾಯಂಕಾಲ
ಯಾರ ಸ್ಕೂಲಲ್ಲಿ ನೋಡ್ತಾರಾ? ಯಾರ ಸ್ಕೂಲಲ್ಲಿ ನೋಡ್ತಾರೆ? ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಸಂಕ್ರಾಂತಿ. ಸಾರಿ. ಹ್ಯಾಪಿ ಸಂಕ್ರಾಂತಿ. ಹ್ಯಾಪಿ ಸಂಕ್ರಾಂತಿ ಫಾರ್ ಆಲ್ ಆಫ್ ದೆಮ್. ಏ ಬಾ ಫೋಟೋ ಹಿಡಿಯಮ್ಮ. ಏ ಬರೋ. ಓಹಿ ನಾನು ಬೀಳ್ತೀನಿ. ಇಲ್ಲಿ ನಾನು ಇಡಕ್ಕೆ ಪೋಸ್ ಕೊಟ್ಟಿಲ್ಲ. ಮನೆ ಹತ್ರ ಬಳೆಯವ್ರು ಬಂದಿದ್ರು, ಬಳೆ ಕೊಡಿಸೋಂದು ಮಗಳಿಗೆ ಬಳೆ ಕೊಡಿಸ್ದೆ. ಬಿಚ್ಚು. ಅಯ್ಯೋ ಆ ಒಳಗಡೆ ಕರ್ಕೊಂಡು ಹೋಗ್ಬೇಕು, ಆಚೆ ಇಸ್ಕೊತಾರಾ? ನಡಿ ಇಸ್ಕೊಡು, ಒಳಗಡೆ ನಡಿ. ಇವಾಗ ಟೈಮ್ ಆಗಿತ್ತು 5:30. ಅಷ್ಟರಲ್ಲಿ ಎಲ್ಲರೂ ಕೂಡ ಎಳ್ಳು ಬೆಲ್ಲ ಬರೋದಕ್ಕೆ ಶುರು ಆದರು ನೈಬರ್ಸ್ ಎಲ್ಲ. ಇವತ್ತು ಮಗಳೇ ಎಳ್ಳು ಬೆಲ್ಲ ಬೀರ್ತಾ, ಯಾರೆಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ಬಂದಿದ್ರು ಅವ್ರ ಹತ್ರ ಎಳ್ಳು ಬೆಲ್ಲ ಇಸ್ಕೊತ ಒಳ್ಳೆ ತುಂಬ ಖುಷಿಯಾಗಿ ಈ ವರ್ಷ ಅಂತೂ ಎಂಜಾಯ್ ಮಾಡ್ತಾ ಅವಳು ಸಂಕ್ರಾಂತಿ ಹಬ್ಬನ ತುಂಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ಳು. ಎಲ್ಲರೂ ಕೂಡ ಕುಂಕುಮ ಇಡ್ತಾ ಅವಳು ಎಳ್ಳು ಬೆಲ್ಲ ಬೀರೋರಿಗೆ ಈ ವರ್ಷ ತುಂಬ ಖುಷಿ ಕೊಡ್ತು ಅಂತಲೇ ಹೇಳ್ತೀನಿ. ಮೆತ್ಗೆ ಮೆತ್ಗೆ ಮೆತ್ಗೆ. ಅನುಷ್ಕಾ, ಆಮೇಲೆ ಜೀವಿಕಾ, ಜೀವಿತ. ಥ್ಯಾಂಕ್ ಯು. ನೀನು ಇಟ್ಕೋ ಇದ್ರೊಳಗಡೆ, ಬಿಡು ಅದ್ರೊಳಗಡೆ ಇರಲಿ. ಬಾಯ್.